ತಾಲೂಕು ಕೇಂದ್ರಕ್ಕೆ ನಿತ್ಯ ತೆರಳುವ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸರ್ಕಾರಿ ಬಸ್ ಸೌಲಭ್ಯವನ್ನು ಪುನರಾರಂಭಿಸಲಾಗಿದ್ದು, ಈ ಭಾಗದ ಜನರ ಬಹುದಿನಗಳ ಬೇಡಿಕೆ ಸಾಕಾರಗೊಂಡಿದೆ ಎಂದು ಶಾಸಕ ಸಿಬಿಟ್ ಮಂಜುನಾಥ್ ಹೇಳಿದರು. ಬುಧವಾರ ತಾಲೂಕಿನ ಆನ್ಬುಲ್ ಹೋಬಳಿ ದೇವಲಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಚ್ಚನಹಳ್ಳಿಯಲ್ಲಿ ನೂತನ ಬಸ್ ಪುನರಾರಂಭಕ್ಕೆ ಹಸಿರು ನಿಶಾನೆ ತೋರಿಸಿ ಮಾತನಾಡಿದರು. ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯನ್ನು ಗಮನಿಸಿ ಕಳೆದ ಹಲವಾರು ವರ್ಷಗಳಿಂದ ಬಂದ್ ಆಗಿದ್ದ ಸಾರಿಗೆ ಬಸ್ ಸಂಚಾರವನ್ನು ಪುನರಾರಂಭಿಸಲಾಗಿದೆ. ಕಡುಬಡವರು ಹಾಗೂ ಮಧ್ಯಮ ವರ್ಗ ಸರ್ಕಾರಿ ಸಾರಿಗೆ ಬಸ್ ಸೌಲಭ್ಯದ ಮೇಲೆ ಅವಲಂಬಿತರಾಗಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಸಕಲೇಶಪುರ ಘಟಕ 2ನೇ ಸ್ಥಾನದಲ್ಲಿರುವುದು ಸಂತೋಷದ ವಿಷಯವಾಗಿದೆ. ಅಚ್ಚನಹಳ್ಳಿಯಿಂದ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ನಿತ್ಯ ವಿವಿಧೆಡೆ ತೆರಳುವ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಬಸ್ಗಳ ಕೊರತೆಯಿಂದ ಅನುಭವಿಸುತ್ತಿರುವ ಕುರಿತು ಈ ಭಾಗದ ಗ್ರಾಮಸ್ಥರು ತನ್ನ ಗಮನಕ್ಕೆ ತಂದಿದ್ದರು. ಈ ಕುರಿತಂತೆ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಿಗೆ ಸರ್ವೆ ನಡೆಸುವಂತೆ ಸೂಚಿಸಿದ್ದೆ ಎಂದರು. ಶಾಲಾ ಕಾಲೇಜುಗಳಿಗೆ ನಿಗದಿತ ಸಮಯದಲ್ಲಿ ವಿದ್ಯಾರ್ಥಿಗಳು ತಲುಪುವಂತೆ ಬಸ್ ಸೌಲಭ್ಯ ಒದಗಿಸಲು ಶೀಘ್ರ ಕ್ರಮ ವಹಿಸಿ ಎಂದು ಡಿಪೋ ವ್ಯವಸ್ಥಾಪಕರಿಗೆ ಸೂಚಿಸಿದ್ದರು. ಗ್ರಾಮಸ್ಥರು ಬಸ್ಸಿಗೆ ಹೂವಿನ ಅಲಂಕಾರ ಮಾಡಿದರು. ಇದೇ ವೇಳೆ ಶಾಸಕರು ಬಸ್ ಚಾಲಕ ಮತ್ತು ಕಂಡಕ್ಟರ್ಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಮಾಡದಂತ ಸಂದರ್ಭ ನಾನೇ ಬರ್ತೀನಿ ಬೇಕಾದ್ರೆ ಗ್ರಾಮಸ್ಥರು ಮಾತು ಕೊಟ್ಟು ಹೋಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಶುಭ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ವಿ. ಬಸ್ಸು ದಿನನಿತ್ಯ ರಾತ್ರಿ ಬಂದು ಹಾಲ್ಟ್ ಆಗುತ್ತೆ, ಬೆಳಗ್ಗೆ ಇಲ್ಲಿಂದ ಒಂದು 7 ಗಂಟೆಗೆ ಹೊರಡುತ್ತೆ. ಇಲ್ಲಿನ ಹಳ್ಳಿಯಿಂದ ಗ್ರಾಮೀಣ ಭಾಗದಿಂದ ನಗರಕ್ಕೆ ಸಂಚರಿಸ್ತಕ್ಕಂಥವ್ರು ಮಕ್ಕಳುಗಳು ಆಸ್ಪತ್ರೆಗೆ ಹೋಗೋರು ಸರ್ಕಾರಿ ಇಲಾಖೆಗೆ ಹೋಗೋರು ಅನುಕೂಲ ಆಗಲಿ ಅಂತ ನಮ್ಮ ಉದ್ದೇಶ. ಹಂತವಾಗಿ ಎಲ್ಲ ಭಾಗಗಳಲ್ಲೂ ಕೂಡ KSRTC ಬಗ್ಗೆ ಇರ್ತಕ್ಕಂಥ ಸಂಪೂರ್ಣ ಸಮಸ್ಯೆನ ನಾವು ಪರಿಹಾರ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ನಾನು ಕೂಡ ಪಾಲ್ಗೊಂಡು ಇಡೀ ಈ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಕೂಡ ಶುಭವಾಗಲಿ. ನಿಮ್ಮೆಲ್ಲರ ಸೇವೆಗೆ ಸದಾ ನಾನು ಸಿದ್ಧವಾಗಿರ್ತೀನಿ. ಖಂಡಿತವಾಗ್ಲೂ ಕೂಡ ನನಗೆ ಇರ್ತಕ್ಕಂಥ ಅಧಿಕಾರನ ಉಪಯೋಗ ಮಾಡಿ ಪ್ರಾಮಾಣಿಕವಾಗಿ ಕ್ಷೇತ್ರದ ಜನತೆಗೋಸ್ಕರ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಹಿಂದೆ ಸ್ಟಾಪ್ ಆಗಿತ್ತು. ಸ್ಟಾಪ್ ಆದಾಗ ನಮ್ಮದು ಒಂದು ಗಣಪತಿ ಫಂಕ್ಷನ್ಗೆ ಶಾಸಕರನ್ನ ನಾವು ಕರೆದಾಗ ಎಲ್ಲ ಮಹಿಳೆಯರು ಅವರಿಗೊಂದು ಆಹ್ವಾನ ಕೊಟ್ಟಿದ್ರು. ನಮಗೆ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡಬೇಕು ನಮ್ಮ ಮಕ್ಕಳುಗಳು ಓಡಾಡೋದಕ್ಕೆ. ಈಗ ಏನಾರು ಇದು ಸತ್ಯಾಂಶ ಅಂತ ತಿಳಿದಿದ್ರೆ ಇದು ಯಾರು ಜನ ಹೊರಗಡೆಯಿಂದ ಬಂದಿರೋಲ್ಲ, ಎಲ್ಲ ನಮ್ಮ ಊರರೇ ಇರೋದು. ಬಸ್ಸಿಂದು ಮಕ್ಕಳಿಗೆ ಅಗತ್ಯತೆ ಇತ್ತು. ಅದು ನಿಲ್ಲಿಸಿರೋದನ್ನು ನಾನೇ ಬಂದು ಉದ್ಘಾಟನೆ ಮಾಡ್ತೀನಿ. ಎಲ್ಲರನ್ನೂ ಅವರು ಹಿರಿಯರನ್ನೆಲ್ಲ ಒಂದು ಸೌಜನ್ಯದಿಂದ ಅಣ್ಣ ಅವ್ರ ಹೆಸರು ಹಿಡಿದು ಕರೆಯೋಂಥ ಸ್ವಭಾವ ಇಟ್ಕೊಂಡಿದ್ದಾರೆ. ಒಳ್ಳೆ ಶಾಸಕರು ನಮಗೆ ಸಿಕ್ಕಾರೆ. ಈ ಥರ ಕೆಲಸ ಮಾಡೋ ಅಂಥವ್ರನ್ನ ಅವ್ರನ್ನ ನಮ್ಮ ಎಲ್ಲ ಗ್ರಾಮಾಭಿವೃದ್ಧಿ ಸಮಿತಿಯ ಪರವಾಗಿ ಅವ್ರನ್ನ ಸ್ವಾಗತಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮಾಭಿವೃದ್ಧಿ ಅಧ್ಯಕ್ಷ ಎಚ್ ಪೂರ್ಣೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಡಿಕೆ ಭರತ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮೋಹನ್, ಕಮಲಮ್ಮ, ತಾಲೂಕು ಬಿಜೆಪಿ ಅಧ್ಯಕ್ಷ ಒಳಲಳ್ಳಿ ಅಶ್ವಥ್, ಪ್ರಧಾನ ಕಾರ್ಯದರ್ಶಿ ಅಗ್ನಿ ಸೋಮಶೇಖರ್, ಬೂತ್ ಅಧ್ಯಕ್ಷ ಮಂಜುನಾಥ್, ಬಿಜೆಪಿ ಮುಖಂಡರಾದ ಪ್ರಕಾಶ್, ಕ್ಯಾಮನಹಳ್ಳಿ ರಾಜ್ಕುಮಾರ್, ಪ್ರಸನ್ನ, ವಿನಯ್, ಅನಿಲ್ ಕುಮಾರ್ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.